50% ಇರುತ್ತಲ್ಲ ಮಧ್ಯಮ ವರ್ಗದವರು, ಅವ್ರು ತಮ್ಮ ಮಕ್ಕಳ ಏಳಿಗೆಗಾಗಿ ಏನೋ ಒಂದು ದಂಡ ಹಿಡಿದಪ್ಪ ಅನ್ನೋ ಕಾರಣಕ್ಕಾಗಿ ಹೇಳಿದಷ್ಟು ಕೊಟ್ಟು ಹೋಗುವಂಥದ್ದು. ಮತ್ತು ಅದೇ ಕಾಲಕ್ಕೆ MBBSದು ಎಕ್ಸಾಮ್ಗಳಲ್ಲಿ ಸಹಿತ ಇವೆಲ್ಲ ಕಲಿತು ನಡೀತಾ ಇದ್ದಾವೆ. ಹಿಂದೊಮ್ಮೆ ಅದು ವ್ಯಕ್ತ ಆಗಿದ್ದು ನೀಡಿದ ಪರೀಕ್ಷೆಯಲ್ಲೇ ಕೆಲವೊಬ್ಬರು ಕ್ವಶನ್ ಪೇಪರ್ ಮೊದಲು ಔಟ್ ಆಗಿದ್ದು ಅನ್ನುವಂಥ ಕಾರಣಕ್ಕೆ ತನಿಖೆ ಮಾಡಿದಾಗ ಗೊತ್ತಾಗಿದ್ದು. ಅಂದರೆ ಒಟ್ಟಿಲ್ಲ ಹೇಳೋ ಉದ್ದೇಶ ಏನಪ್ಪ, ಇದನ್ನ ಯಾಕೆ ನಾನು ಎಫರ್ಟ್ ತೊಗೊಂಡಪ್ಪ ಅಂತಂದ್ರೆ, ನಾನು ಮೇಲಿನ ವಾದ ಮಾಡ್ತಾ ಇರ್ತೀನಿ ಹೈಯರ್ ಎಜುಕೇಷನ್ ಫ್ರೀ ಆಗ್ಬೇಕು ಎಲ್ಲರಿಗೂ ಅಂತೇಳಿ. ಇಲ್ಲ ನೋಡ್ರಿ ಉತ್ತರ ಅದಕ್ಕೆ. ಮತ್ತು ಇಷ್ಟೆಲ್ಲ ಕೊಟ್ಟು ಯಾರಿಗೆ ಕಲಿಯೋಕ್ಕೆ ಸಾಧ್ಯತೆ? ಬಡ ಮಕ್ಕಳಿಂದ ಎಷ್ಟೋ ಮೆರಿಟೋರಿಯಸ್ ಇದ್ರು ಸಹಿತ ಅವ್ರು ಹತ್ತಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪಾಸ್ ಸಹಿತ ಮತ್ತೆ ದುಡ್ಡು ಕೊಟ್ಟು ಹೋಗ್ಬೋದು, ಎಲ್ಲಿದ್ದಾರಪ್ಪ ದುಡ್ಡು. ಅದಕ್ಕಾಗಿ ಇವತ್ತು ನಾವು ಮತ್ತೊಮ್ಮೆ ಹೇಳೋದು, ನಮ್ಮ ರಾಜ್ಯ ಏನಾದರೂ, ನಮ್ಮ ದೇಶ ಏನಾದರೂ ಚೈನಾ ಜೊತೆಗೆ ಅಮೇರಿಕಾ ಜೊತೆಗೆ ಪ್ರಬಲವಾದ ಸ್ಪರ್ಧೆ ಮಾಡಬೇಕಾಗಿತ್ತಂದ್ರೆ ಬರೀ ಏನೋ ಲ್ಯಾಂಡ್ ಮಾತಾದವರು ಇನ್ನೊಬ್ಬರು ಬೆಳೆಯುವಂಥದ್ದು ಮಾಡಬಾರ್ದ್ರಿ. ಬರಗೋಡದ್ರ ದುಡ್ಡು ಹೊಡೆಯುವಂಥವ್ರಲ್ಲ. ಈ ಒಂದು ಶಿಕ್ಷಣಕ್ಕೆ ನೀವು ಎಷ್ಟು ದುಡ್ಡನ್ನು ತೊಡಗಿಸ್ತೀರಿ, ಯಾವ ಪ್ರಮಾಣದ ಪರ್ಸೆಂಟೇಜ್ ಖರ್ಚು ಮಾಡ್ತೀರಿ? ಬರೀ 1-2% ಖರ್ಚು ಮಾಡ್ತೀರಿ. ಹೀಗಾಗಿ ಹಿಂಗೆ ಎಲ್ಲ ಶುರು ಆಗಿಬಿಟ್ಟಿದಾವೆ. ಪಾಪ ಫ್ರೀ ಆಗಿ ಎಲ್ಲ ಮಕ್ಕಳು ಕಲಿತಾರೆ ರೀ. ಅಲ್ಲಿ ನೀವು ದುಡ್ಡು ಹಾಕಿರೋದನ್ನು, ನಮ್ಮ ಬಜೆಟ್ನ 20-25% ದುಡ್ಡು ಹಾಕಿರಿ, ಈ ದೇಶ ಉದ್ಧಾರ ಆಗ್ತದೆ. ಅದು ಬಿಟ್ಟು ನೀವು ಇಂಥವೆಲ್ಲ ಮಾಡಿಸಿ ನೋಡಿರಿ, ಪ್ರೈವೇಟ್ದವ್ರು ಈ ರೀತಿ ದುಡ್ಡು ಹೊಡ್ಕೊಂಡು ಆಸ್ತಿ ಮಾಡ್ಕೊಡ್ತಾರೆ. ಅಷ್ಟೆಲ್ಲ ಕೊಟ್ಟು ಹೋದ ಮಕ್ಕಳು ಎಷ್ಟು ಮಟ್ಟಿಗೆ ಅವರು ಅದ್ರ ಜಾಣರಾಗ್ತಾರೆ, ವಿದ್ವತ್ತನ್ನು ಪಡ್ಕೊತಾರೆ, ದೊಡ್ಡ ವ್ಯಕ್ತಿ ಆಗ್ತಾರೆ. ಯಾಕಂದ್ರೆ ಈಗ BA ಕಲೀಲಿ, ಪ್ರೊಫೆಷನಲ್ ಇರಲಿ, ಯಾವುದೂ ಇರಲಿ, MBBS ಇರಲಿ, ಯಾವುದೂ ಇರಲಿ, ಅದಕ್ಕೆ ಡೆಡಿಕೇಶನ್ ಬೇಕು, ವರ್ಕ್ ಜೊತೆ ಒಂದು ಅದ್ರ ಬಗ್ಗೆ ಆಸಕ್ತಿ ಬೇಕು. ಈ ದುಡ್ಡು ಕೊಟ್ಟು ಹೋದ ಮಕ್ಕಳಿಗೆ ಆಸಕ್ತಿ ಬರೋಕ್ಕೆ ಹೆಂಗೆ ಸಾಧ್ಯ? ಸೊ ಹಿಂದಿನ ಬಂದಿದ್ದು ಬಾಯ್ಪಾಟ್ ಮಾಡೋದು, ಮತ್ತೇನು ಮಾಡೋದು, ಮಾತ್ರ ಎಕ್ಸಾಮ್ ಏನೋ ಅಲ್ಲೂ ಇನ್ನೂ ನಡೀತಿರ್ತಾವೆ ಅಂತರ್ಬಾಹಾರಗಳು. ಅಂದ್ರೆ ದುಡ್ಡು ಕೊಟ್ಟ ಹೆಚ್ಚು ಮಾಸ್ ಮಾಡ್ಕೊಂಡು